ವೇದಿಕೆ ಕಂಪ್ಲೀಟ್ ಆಗಿದೆ. ಪ್ರಶಸ್ತಿನೂ ಅಥವಾ ಕಿರೀಟನೂ ಬೇರೆಯವ್ರಿಗೆ ಹೋಗಿದೆ. ಬಟ್ ಈಗಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಮೊದಲ ಸೀಸನ್ ಇಂದ ಇಲ್ಲಿ ತನಕ ಬಂದವರು ಯಾರ್ಯಾರು ಗೆದ್ರು ಅದ್ರ ಬಗ್ಗೆ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಇವ್ರು ಗೆಲ್ಬೇಕಾಗಿತ್ತು ಹಾಗೆ ಅಂತ. ಅದರಲ್ಲೂ ನಿಮ್ಮ ಹೆಸರು ಮುನ್ನೆಲೆ ಇರುವಂಥದ್ದು. ಎಸ್ ಆ್ಯಕ್ಚುಲಿ ಅದು ನಂಗೆ ತುಂಬ ಖುಷಿ ಕೊಡುತ್ತೆ ಬಿಕಾಸ್ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ವುಮೆನ್ ಗೆಲ್ಲಬೇಕಿದ್ರೆ ಸುಮಾರಷ್ಟು ಜನ ಕನ್ನಡಿಗರು ಅಂದರೆ ಹೇಳ್ತಾ ಇದ್ರು ಈ ಸಲ ಹೆಣ್ಮಕ್ಳು ಗೆಲ್ಲಬೇಕು ಅಂತ. ಈ ಸಲ ಸುಮಾರಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಸ್ಟ್ರಾಂಗ್ ಪ್ಲೇಯರ್ ಗೆಲ್ಲಬೇಕು, ಅದು ಸಂಗೀತ ಶೃಂಗೇರಿ ಅಂತ. ಅದು ನನಗಾಗಿರುವಂಥ ಖುಷಿ. ಬಿಕಾಸ್ ಒಂದು ಸ್ಟ್ರಾಂಗ್ ಪ್ಲೇಯರ್ ಅಂತ ನನ್ನ ಹೆಸರು ತಗೊಳ್ತಿದ್ದಾರೆ, ಬೇರೆ ಥರ ನನ್ನ ಹೇಳ್ತಾ ಇಲ್ಲ. ಆ್ಯಂಡ್ ಆ ಥರ ಟೈಟಲ್ಸ್ ಕೊಟ್ಟಿದ್ದಾರೆ. ಈ ಥರ ಟೈಟಲ್ಸ್ ಯಾರಿಗೂ ಬಂದಿಲ್ಲ ಇನ್ನು. ಸೊ ನಂಗೆ ತುಂಬ ಖುಷಿ ಆಗ್ತಿತ್ತು ಜನ ಕೊಡ್ತಿರೋಂಥ ಪ್ರೀತಿ. ಸೊ ಅದೇ ಒಂದು ಎವಿಡೆನ್ಸ್ ಇನಫ್ ದಟ್ ನಾವು ಸ್ಟ್ರಾಂಗಾಗಿ ನಿಂತ್ಕೊಂಡು ನಾವಾಗಿದ್ರೆ ಪ್ರೀತಿ ಸಿಕ್ಕೇ ಆ್ಯಂಡ್ ಅದನ್ನ ನಾವು ಯಾವತ್ತೂ ಡೌಟ್ ಮಾಡಬೇಕಾಗಿಲ್ಲ. ಅಫ್ಕೋರ್ಸ್ ಯಾರು ಗೆದ್ದಿದ್ದಾರೋ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಅವ್ರ ಶ್ರಮಕ್ಕೆ ಅವ್ರಿಗೆ ಫಲ ಸಿಕ್ಕಿದೆ ಅಂತ ನಂಗೆ ಅನಿಸುತ್ತೆ. ಬಟ್ ನನಗನ್ಸೋದು ನನಗೆ ಪ್ರೀತಿ ಸಿಕ್ಕಿದೆ, ನಾನು ತುಂಬ ಖುಷಿಯಾಗಿದ್ದೀನಿ.